ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಅಂತ ಹೇಳಿದರೆ ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ, ITBT ಸಿಟಿ ಈ ರೀತಿ ಒಳ್ಳೆಯ ಹೆಸರುಗಳಿದ್ದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಪಾಟೋಲ್ ಸಿಟಿ, ಗಾರ್ಬೇಜ್ ಸಿಟಿ ಅಂತಕ್ಕಂಥ ಅಪಖ್ಯಾತಿಗೆ ಒಳಗಾದಂಥ ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಬೆಂಗಳೂರು ಹಳೆ ಬೆಂಗಳೂರಾಗಿ ಮತ್ತೆ ಮಾರ್ಪಾಡಾಗಬೇಕು, ಬೆಂಗಳೂರಿನ ಕಸಮುಕ್ತ ಬೆಂಗಳೂರಾಗಬೇಕು, ಸ್ವಚ್ಛ ಬೆಂಗಳೂರಾಗಬೇಕು. ಈ ದೃಷ್ಟಿಯಿಂದ ಇವತ್ತು ಸರ್ಕಾರ ವಿಶೇಷವಾಗಿ ಬೆಂಗಳೂರಿನ ಉಸ್ತುವಾರಿ ಸಚಿವರು, GBA, ಮಹಾನಗರ ಪಾಲಿಕೆ ಒಂದು ಹೊಸ ಅಭಿಯಾನವನ್ನು ಈ ಆಗಸ್ಟ್ ತಿಂಗಳು ಪೂರ್ತಿ ಹಮ್ಮಿಕೊಂಡಿದ್ದಾರೆ. 1ನೇ ತಾರೀಕಿನಿಂದ 15ನೇ ತಾರೀಕು ತನಕ ಪ್ರತಿ ಯಾವ ಖಾಲಿ ಸೈಟ್ಗಳಿದೆ ಆ ಸೈಟಲ್ಲಿರ್ತಕ್ಕಂಥ ಕಸವನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಆ ಸೈಟಿನ ಮಾಲೀಕರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರು ಮಾಡದಲೇ ಇದ್ದಂಥ ಪಕ್ಷದಲ್ಲಿ 15ನೇ ತಾರೀಕಿನಿಂದ ತಿಂಗಳ ಕೊನೆ ತನಕ GBA ವತಿಯಿಂದನೇ ಮಾಡಿ ಅದಕ್ಕೆ ಬೇಕಾದಂಥ ಪೆನಾಲ್ಟಿಯನ್ನು ಅವ್ರ ಮೇಲೆ ಇಂಪೋಸ್ ಮಾಡುವಂಥದ್ದಕ್ಕೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಅದರ ಜೊತೆಯಲ್ಲಿ ಈಗಾಗಲೇ ತಾವೆಲ್ಲ ಗಮನಿಸಿದಾಗೆ ಎಲ್ಲ ಫುಟ್ಪಾತ್ ಒತ್ತುವರಿಯನ್ನು ತೆಗಿತಾ ಇರತಕ್ಕಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಯಾವ್ಯಾವ ಹಳೆಯ ವೆಹಿಕಲ್ಸ್ಗಳು ಮೈದಾನದಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲೆಲ್ಲಿ ನಿಂತಿದೆ ಅನ್ಕ್ಲೈಮ್ಡ್ ವೆಹಿಕಲ್ಸ್, ಅದನ್ನು ಕೂಡ ತೆಗೆಯುವಂತಹ ಕೆಲಸ ಕಾರ್ಯ ಇವತ್ತು ನಡೀತಾ ಇದೆ. ಇವತ್ತು ಬಸವನಗುಡಿ ಒಳಗೆ ನಾವು ವಿಶೇಷವಾಗಿ ಈ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಸ್ವಚ್ಛ ಬಸವನಗುಡಿ ಅಂತ ಹೇಳಿ ನಾವು ಕೂಡ GBA ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನಾನು ನಮ್ಮ ಎಲ್ಲ ತಂಡದ ಸದಸ್ಯರಿಗೆ, ಅದು ಅಧಿಕಾರಿಗಳು, ಪೌರ ಕಾರ್ಮಿಕರು ಮತ್ತು ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಾವೆಲ್ಲ ಒಂದು ತಂಡವಾಗಿ ಬೆಂಗಳೂರನ್ನು ಸ್ವಚ್ಛ ಬೆಂಗಳೂರಾಗಿ ಮಾಡಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗಿ ಕೆಲಸ ಮಾಡೋಣ. ಜನಸಾಮಾನ್ಯರು ಕೂಡ ಇದಕ್ಕೆ ಸಂಪೂರ್ಣವಾದ ಬೆಂಬಲ ಸಹಕಾರವನ್ನು ಕೊಡಬೇಕು. ಯಾಕೆಂದರೆ ಈ ಕೆಲಸವನ್ನು ಯಾರೋ ಮಾಡಲಿ, ಮಹಾನಗರ ಪಾಲಿಕೆ ಮಾಡಲಿ, GBA ಇದೆ, ಸರ್ಕಾರ ಇದೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಅಷ್ಟರಿಂದ ಮಾತ್ರ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬ ನಾಗರಿಕರು ಕೂಡ ಇದರಲ್ಲಿ ಕೈ ಜೋಡಿಸಿದಾಗ ಮಾತ್ರ ಆ ಬೆಂಗಳೂರಿನ ಒಂದು ಹಳೆಯ ಕೀರ್ತಿ ಏನಿತ್ತು, ಹಳೆಯ ನೆನಪುಗಳೇನಿತ್ತು, ಅದನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಒಟ್ಟಾಗಿ ಕೈ ಜೋಡಿಸಿ ಬೆಂಗಳೂರನ್ನು ಸ್ವಚ್ಛ ಸುಂದರ ಬೆಂಗಳೂರಾಗಿ ಮತ್ತೊಮ್ಮೆ ನೋಡೋದಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳು, ಪೌರ ಕಾರ್ಮಿಕರು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾಗರಿಕರಿಗೂ ಕೂಡ ನಿಮ್ಮ ಸಹಕಾರವನ್ನು ಕೋರ್ತಾ ಎಲ್ಲರಿಗೂ ಒಂದು ನಮಸ್ಕಾರ.